ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನನ್ಯ ಬ್ಲಾಗ್ಸ್. ಇವತ್ತಿನ ಬ್ಲಾಗ್ ಬಂದು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವೇನೇನು ಮಾಡ್ತೀನಿ ಅಂತ ನಿಮ್ಗೆ ಮುಂದೆ ತೋರಿಸ್ತೀನಿ. ಓಕೆನಾ? ಇವಾಗ ಸದ್ಯಕ್ಕೆ ಶ್ರುತಿ ಹಾಯ್ ಏನೋ ಹಾಯ್ ಅನ್ನು ಬರೀ ನಂತರ ಕಾಪಿ ಮಾಡ್ತಾ ಇರ್ತಾನೆ ಗೈಸ್. ನಾನು ಹಿಂಗೆ ಮಾಡಿದ್ರೆ ಅದನ್ನು ಮಾಡ್ತಾನೆ, ಹಿಂಗೆ ಮಾಡಿದ್ರೆ ಅದನ್ನು ಮಾಡ್ತಾನೆ. ಸೊ ಗೈಸ್, ಇವಾಗ ಸಾಂಗ್ ಕೇಳ್ಕೊಂಡು ಕೂತಿದ್ದಾರೆ. ಇಷ್ಟೊತ್ತು ನನ್ನ ತಮ್ಮ ವರ್ಕೌಟ್ ಮಾಡ್ತಿದ್ದ ಗೈಸ್. ನಿಮಗೆ ಗೊತ್ತಾ ಇವನು ವರ್ಕೌಟ್ ಮಾಡ್ತಾನೆ ಅಂತ? ಎಕ್ಸಾಮ್ಸ್ ಎಲ್ಲ ಮುಗೀತಲ್ಲ ಗೈಸ್, ಏನಿದ್ರು ಇವಾಗ ವರ್ಕೌಟ್ ಮಾಡೋದೇ. ನೋಡಿ ಗೈಸ್, ಬಾಡಿ ತೋರಿಸ್ತಾನೆ. ಈಗ ನಮ್ಮಪ್ಪ ನೋಡಿ ಕಾರೆಲ್ಲ ಕ್ಲೀನ್ ಮಾಡ್ತವ್ರೆ. ಇವ್ರು ನೋಡಿ ಬಿಸಿಲಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡು ನಿಂತವ್ರೆ, ನಮ್ಮ ತಮ್ಮ, ನಮ್ಮಮ್ಮ ಮತ್ತು ಶರಣ್. ಗೈಸ್, ಇವಾಗ ನಮ್ಮಮ್ಮ ನಾನು ಎದ್ದೇಳೋಷ್ಟೊತ್ತಿಗೆ ರಂಗೋಲಿ ಹಾಕಿದ್ದಾರೆ. ಅದನ್ನು ನಿಮ್ಗೆ ತೋರಿಸ್ತೀನಿ ರೀ ಗೈಸ್. ನೋಡಿ, ಈ ಥರ ರಂಗೋಲಿ ಹಾಕಿದ್ದಾರೆ ನಮ್ಮಮ್ಮ. ಸೊ ಗೈಸ್, ನಮ್ಮನೇಲಿ 5 ದಿವಸ ಆಯಿತು ಪೂಜೆನೇ ಮಾಡ್ತಿಲ್ಲ ಗೈಸ್. ಸುಸ್ತಾಗಿದೆ, ಅದಕ್ಕೋಸ್ಕರ ನಮ್ಮ ಚಿಕ್ಕಮ್ಮ ಡೆಲಿವರಿ ಆಗಿದೆ. ಅದಕ್ಕೆ ಮಂಡೇ ಇಲ್ಲಾಂದರೆ ಟ್ಯೂಸ್ಡೇ ಪೂಜೆ ಮಾಡ್ತೀವಿ. 5 ದಿವಸ ಆಗಿದೆ ಪೂಜೆನೇ ಮಾಡಿಲ್ಲ. ಮಾಡಬೇಕು ಮಂಡೇ ಅಂದರೆ ಟ್ಯೂಸ್ಡೇಯಿಂದ. ಮತ್ತು ದೇವ್ರ ಸಾಮಾನೆಲ್ಲ ತೊಳಿತು ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತೆ ಪೂಜೆ ಮಾಡ್ತೀವಿ. ಇವಾಗ ಸದ್ಯಕ್ಕೆ ನಾಷ್ಟ ತಿಂತಾಯಿದ್ದೀವಿ ಗೈಸ್. ನಮ್ಮಮ್ಮ ಅವಲಕ್ಕಿ ಮಾಡಿಕೊಟ್ಟವ್ರೆ, ತೋರಿಸ್ತೀನಿ ಇಲ್ಲಿ. ನೋಡಿ ಗೈಸ್, ಅವಲಕ್ಕಿ ಮಾಡಿಕೊಟ್ಟವ್ರೆ ಗೈಸ್. ಈಗ ಅವಲಕ್ಕಿ ತಿಂತಾ ಇದ್ದೀವಿ. ಅವಲಕ್ಕಿ ತಿಂತ ಮೂವಿ ನೋಡ್ತಾ ಇದ್ದೀವಿ ಗೈಸ್. ಸೊ ಗೈಸ್, ಏನು ಗೊತ್ತಾ, ಇನ್ನೊಂದು ಹೇಳಬೇಕು. ಈ ಥರ ಚಿಕ್ಕ ಫೋನ್ ಇರುವಾಗೆ ನಮ್ಮ ಲೈಫ್ ವಾಸ್ ರಿಯಲಿ ಗುಡ್. ಇವಾಗ ಸ್ಮಾರ್ಟ್ ಫೋನ್ಸ್ ಎಲ್ಲ ಬಂದ್ಬಿಟ್ಟು ಫುಲ್ ಹಾಳು. ಇವಾಗ ಅಲ್ಲ ಗೈಸ್, ತುಂಬ ವರ್ಷ ಆಯಿತು ಬಂದ್ಬಿಟ್ಟು. ಬಟ್ ಅದೇ ಈ ಥರ ಚೆನ್ನಾಗಿತ್ತು ಫೋನ್ಗಳು ಇಲ್ಲ ಇದ್ದಾಗ. ಫೋನ್ ಇತ್ತು ಕಣ, ಈ ಫೋನ್ ಇತ್ತು ಅವಾಗೇನು ಅಷ್ಟು ಸ್ಮಾರ್ಟ್ ಫೋನ್ ಬಂದಿತ್ತಾ? ಬಂದೇ ಇಲ್ವಾ? ಬಂದಿತ್ತು, ಬಟ್ ಎಲ್ಲರ ಹತ್ರ ಇತ್ತಿದ್ದಿಲ್ಲ ಅವಾಗ. ಬಟ್ ಇದೇ ಚೆನ್ನಾಗಿತ್ತಲ್ವಾ ಗೈಸ್. ಇದು ಯಾವ ಫೋನ್ ಗೊತ್ತಾ ಗೈಸ್? ನಮ್ಮಮ್ಮ ನನಗೆ 10th ಇದ್ದಾಗ ಒಂದು ಫೋನ್ ಇತ್ತು. ಆ ಫೋನ್ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಗೈಸ್. ನೀನು ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅಷ್ಟು ತನಕ ನೀನು ಈ ಕೀಬೋರ್ಡ್ ಹಿಡ್ಕೊ ಮನೇಲಿ ಯೂಸ್ಕಂತ, ಓಕೆನಾ? ಬಟ್ ಆ ಫೋನೇ ಕಳೆದೋಯ್ತು. ಇದನ್ನ ಐತೆ, ಏನು ಮಾಡೋದು ನಾವು? ನಮ್ಮಮ್ಮ ಆ ಫೋನು ರೆಡಿ ಮಾಡಿಸ್ಕೊಟ್ಟಿಲ್ಲ. ನಾನು ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದೆ 10th ಎಫ್ ಎ ಎಕ್ಸಾಮ್ಸ್ ಎಲ್ಲ ಬರ್ತಿತ್ತಲ್ಲ ಗೈಸ್. ಅವಾಗ ಚೆನ್ನಾಗಿ ಅದನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ನಾನು ಹೇಳಿದೆ, ಅಮ್ಮ ಅದನ್ನೇ ಮಾಡಿಸ್ಕೊಡು, ಇದು ಈಸ್ಕೊಳ್ಳೋ ಬದಲು ಅಂತ ಹೇಳಿದೆ. ಅಮ್ಮ ಇದನ್ನು ಈಸ್ಕೊಟ್ಟಿದ್ದಾರೆ. ಹೋಗಿ ಅದನ್ನು ಮಾಡ್ಸೋಬಿಟ್ಟು ಅದನ್ನು ಕಳೆದೇ ಹೋಗ್ಬಿಟ್ಟೆ. ಅದು ಮಾಡಿಸುತ್ತೆ ಅಟ್ಲೀಸ್ಟ್ ನನ್ನ ಹತ್ರನೇ ಇರ್ತಿತ್ತಾ? ನಮ್ಮಮ್ಮ ಕೇಳೋದೇ ಇಲ್ಲ ಗೈಸ್. ಬಟ್ ಏನು ಮಾಡೋಕ್ಕಾಗಲ್ಲ. ಜನ್ರೇಷನ್ ಚೇಂಜ್ ಅಂದಾಗ ಜನಗಳು ಚೇಂಜ್ ಆಗಬೇಕು, ನಾವುಗಳು ಚೇಂಜ್ ಆಗಬೇಕು ಅಲ್ವಾ ಗೈಸ್? ಏನು ಮಾಡೋಕ್ಕಾಗಲ್ಲ. ಸೊ ಗೈಸ್, ಈಗ ನಾನು ಪಾತ್ರೆಗಳು ತೊಳ್ಕೊಂಡ್ಕೊತಿದ್ದೀನಿ ಗೈಸ್. ಪಾತ್ರೆ ತೊಳಿಬೇಕು, ಮತ್ತೆ ಕ್ಲೀನ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಬಟ್ಟೆಗಳೆಲ್ಲ ಮಾಡಿಸಿರ್ಬೇಕು. ಈಗ ನಮ್ಮ ಅಪ್ಪ ಅಮ್ಮ ಕಾರ್ ರೆಡಿ ಮಾಡಿಸ್ಕೊಂಬರಕ್ಕೆ ಹೋಗ್ತಿದ್ದಾರೆ. ಅಂದರೆ ಸರ್ವಿಸ್ ಕೊಡಬೇಕು ಕಾರ್ದು. ಮತ್ತು ಸ್ವಲ್ಪ AC ಹಾಳಾಗಿತ್ತು, ಅದನ್ನು ಮಾಡಿಸ್ಕೊಂಬರ್ತೀನಿ ಅಂತ ಹೋಗ್ತೀನಿ. ಮತ್ತು ನನ್ನ ತಮ್ಮ ಇವಾಗ ಸ್ನಾನಕ್ಕೆ ಹೋಗ್ತಿದ್ದಾನೆ. ನನ್ನ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು. ಹಾಂ ಸರಿಮ್ಮ. ಹಾಂ ಏನು ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಬೇಕಲ್ವ, ಅದಕ್ಕೆ. ಸೊ ಗೈಸ್, ನಮ್ಮಮ್ಮ ಇವಾಗ ಹೋಗ್ತಿದ್ದಾರೆ. ಆಮೇಲೆ ಬಟ್ಟೆಗಳೆಲ್ಲ ಮಡ್ಚಿಕ್ಕಿ ಎತ್ತಿಕ್ಬೇಕು ಗೈಸ್. ನಾವು ತುಂಬ ಕೆಲಸ ಐತೆ. ಬ್ಲಾಗ್ ಎಡಿಟ್ ಮಾಡಬೇಕು, ಬಿಡಬೇಕು, ಅಪ್ಲೋಡ್ ಮಾಡಬೇಕು. ಏನೋ ಮಾಡಬೇಕು ಗೈಸ್. ಇವಾಗ ನಮ್ಮಮ್ಮ ನೋಡಿ ಕಾರ್ ಸರ್ವಿಸ್ ಕೊಡಕ್ಕೆ ಹೋಗ್ತಾ ಅವ್ರೆ ನಮ್ಮಮ್ಮ. ಹಾಂ ಸರಿ ಮಾ. ಇವಾಗ ಹೋಗ್ತಾ ಇದ್ದಾರೆ ಅಲ್ಲಿ ನಮ್ಮಪ್ಪ ನೋಡಿ ಗೈಸ್. ನಮ್ಮಪ್ಪ ಇವಾಗ ಕಾರ್ ಎತ್ತಿದ್ರು, ಹೋಗ್ತಾ ಇದ್ದಾರೆ ಗೈಸ್. ನನ್ನ ತಮ್ಮ ನೋಡಿ ಸ್ನಾನ ಮಾಡಿ ಹಂಗೆ ಬಂದ, ಬಟ್ಟೆ ಹಾಕ್ಕೊಂಡಿರ. ಇವಾಗ ನಮ್ಮಪ್ಪ ಅಮ್ಮ ಹೋಗ್ತಿದ್ದಾರೆ ಸರ್ವಿಸ್ ಕೊಡೋಣ ಅಂತ. ಇವಾಗ ಶರಣ್ ಸ್ನಾನ ಮಾಡ್ಕೊಂಬಂದ ನೋಡಿ ಗೈಸ್. ಇವನಿಗೆ ಬಟ್ಟೆ ಬೇಕಂತೆ, ಬಟ್ಟೆ ಕೊಡ್ಬೇಕಂತೆ ನಾನು. ನೋಡಿ ಗೈಸ್, ಡ್ಯಾನ್ಸ್ ಆಡ್ತಾವನೆ. ಹೀರೋ ಕೊಡ್ತೀನಿ, ನೀರು ಆಯಿತು ಗೈಸ್. ಇವ್ರಿಗೆ ಕೇಳೋಣ ಎಕ್ಸಾಮ್ಸ್ ಎಲ್ಲ ಹೆಂಗೆ ಬರೆದಿದ್ದಾರೆ ಅಂತ. ಶರಣ್, ಎಕ್ಸಾಮ್ಸ್ ಎಲ್ಲ ಹೆಂಗೆ ಬರ್ದೆ? ಚೆನ್ನಾಗಿ ಬರ್ದಾ? ನಿಜ? ನೀನು ನೋಡೋಣ ಅಂತೆ ಗೈಸ್. ಹಾಂ, ಯಾರು ಕಾಪಿ? ಗೈಸ್, ಒಟ್ಟಿನಲ್ಲಿ ಹೆಂಗೋ ಒಂದು 9th ಮುಗಿಸ್ಬಿಟ್ರು ಗೈಸ್ ಇವರೆಲ್ಲ. ಇನ್ನೊಬ್ಬ ಎಲ್ಲ ಹೋಗಿದ್ದಾನೆ. ಎಲ್ಲ ಜೊತೆ ಮನೋಜ್ ಹೋದ್ನಾ? ಚೇತು ಬಂದಿಲ್ಲ. ಮತ್ತು ಇಷ್ಟೊತ್ತಿಗೆ ಏನು ಮಾಡ್ತಿದ್ದೀರಿ?
ಟೆರೆಸ್. ಹಾಂ, ಏನು ಆಟ ಆಡ್ತಿದ್ರು ಅವರು? ಸೊ ಗೈಸ್, ನಾವಿವಾಗ ಪಾರ್ಕಿಗೆ ಹೋಗ್ತಾ ಇದ್ದೀವಿ ಗೈಸ್. ಆಟ ನೋಡಿ 3 ಜನ ಹೋಗ್ತಿದ್ವಿ. ನಾನು ನನ್ನ ತಮ್ಮ ಮತ್ತು ಶರಣ. ನಮ್ಮ ಅಪ್ಪ ಇವಾಗ ಬಿಟ್ಬಿಟ್ಟು ಮನೆಗೆ ಹೋಗ್ತಾರೆ. ಮತ್ತು ನಮ್ಮ ಹತ್ರ ಪಾರ್ಕಿಗೆ ಹೋಗ್ತಾ ಇದ್ದೀವಿ ಗೈಸ್. ಬಿಸಿಲಿನ ಪಾರ್ಕ್ ಅಲ್ಲಿ ಹೋಗ್ತಿದ್ವಿ. ಸೊ ಗೈಸ್, ಪಾರ್ಕಿಗೆ ಬಂದ್ವಿ. ಶರಣ್ ನೋಡಿ ಇಲ್ಲಿ ಪಾರ್ಕಿಗೆ ಬಂದ್ವಿ ಫೈನಲಿ. ಈಗ ಶಟಲ್ ಕಾಕ್ ಆಡ್ಬಿಟ್ಟು ಮತ್ತೆ ಹೋಗ್ತೀವಿ. ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಟ ಆಡ್ಕೊಂಡು ಎಲ್ಲ ಹೋಗೋಣ. ಈ ಕಡೆ ಹೋಗೋಣ, ಈ ಕಡೆನೂ ಹೋಗೋಣ. ಬಾ, ಹಿಂಗೆ ಹೋಗೋಣ. ಅದಕ್ಕೆ ಹೇಳ್ತಿರೋದು, ಹಿಂಗೆ ಹೋಗ್ಬೋದು ಯಾವಾಗಲೂ, ಅದಕ್ಕೋಸ್ಕರನೇ. ಸೊ ನನ್ನ ತಮ್ಮ ಇಲ್ಲೂ ಫೋನ್ ಹೇಳೋದು ಬಿಡ್ತಿಲ್ಲ ನೋಡಿ ಗೈಸ್. ಏನು ಶರಣ್ ಒಬ್ಬನೇ. ಶರಣ್ ನೀನು ಅಲ್ಲಿ ಒಳಗಡೆ ಆಟ ಆಡ್ತೀಯಾ? ಅವಾಗ ಗೈಸ್ ನಾವಿಲ್ಲೆಲ್ಲ ಚಿಕ್ಕವರಿದ್ದಾಗ ಬರ್ತಿದ್ವಿ ಗೈಸ್. ಅಲ್ವೇನು ಶಕ್ತಿ? ಆ ಫೋಟೋ ಕೂಡ ಇದೆ ಗೈಸ್ ನಮ್ಮ ಹತ್ರ. ನಮ್ಮ ಅಣ್ಣ ಕರ್ಕೊಂಡ್ಬರ್ತಿದ್ರು ನಮ್ಮ ಮನೆ ಹತ್ರನೇ ಅಲ್ವಾ, ಅದಕ್ಕೆ ಶರಣ್ ಬ್ಯಾಟ್ ಇಟ್ಕೊಂಡು ರೆಡಿ ಆದ. ಈಗ ನಾನು ಬ್ಯಾಟ್ ಇಟ್ಕೊಂಡಿದ್ದೀನಿ, ಹಾಡಬೇಕು ಗೈಸ್. ನನ್ನ ತಮ್ಮ ನೋಡಿ ಫೋನ್ ನೋಡ್ಕೊಂಡು ಕೂತವನೆ. ನಾವು ಇವಾಗ ಶಾರ್ಟರ್ ಬ್ಯಾಟ್ ಆಡಬೇಕಂತೆ. ಇಲ್ಲೆಲ್ಲ ಚಿಕ್ಕ ಮಕ್ಳಿಗೆ ಬಿಡ್ತಾರೆ ಗೈಸ್ ಒಳಗಡೆ ಎಲ್ಲ. ಶರಣ್ ಹೋಗು ಅಂದರೆ ಹೋಗಲ್ವಂತೆ. ಸೊ ನಾವು ಶಟಲ್ ಬ್ಯಾಟ್ ಆಡ್ತೀವಿ ನಾನು ಶರಣ್. ಇವಾಗ ಇಂದಳು ವಿಡಿಯೋ ನನ್ನ ತಮ್ಮ ಕಂಟಿನ್ಯೂ ಮಾಡ್ತೇನೆ ಗೈಸ್. ನಮ್ಮದು ಆಟ ಆಡೋದರ ತೋರಿಸ್ತಾನೆ. ಹಂಗೆ ಹಿಡ್ಕೊ ಆಯಿತು. ದೂರ ಹೋಗ್ಬಿಡು, ಅಷ್ಟೇ ಆಡೋಕ್ಕೆ ಬರಲ್ಲ. ಈ ಕಡೆನೇ ಗೈಸ್. ಇವಾಗ ಶರಣ್ ಶಟಲ್ ಬ್ಯಾಟ್ ಆಡೋಣ ಬನ್ನಿ. ಯಾವಿನ ಆಗ್ತಾರೆ ಅಂತ ನೋಡೋಣ. ಮಾತಾಡ್ ಶರಣ್, ಹಂಗೆ ನೀನೇನು ಅವ್ನು ಗಾಳಕ್ಕೆ ಬರಲ್ಲ ಗೈಸ್, ಸುಮ್ಮನೆ ಹೇಳ್ತಾನೆ ನೋಡಿ. ಎಲ್ಲೆಲ್ಲ ಹೊಡಿತಾನೆ ಹೇಳ್ತಾನೆ, ಅಷ್ಟು ದೂರ ಹೊಡೆದೆ ನೀನು ಅಂತ. ಸೊ ಗೈಸ್, ಇಷ್ಟೊತ್ತು ಶಟಲ್ ಬ್ಯಾಟ್ ಆಡಿ ಫುಲ್ ಟಯರ್ಡ್ ಆದೆ. ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಕುತ್ಕೊಂಡಿದ್ದೀನಿ ಗೈಸ್. ಅಲ್ಲಿ ನೋಡಿ ಅವರಿಬ್ರು ಕುತ್ಕೊಂಡಿದ್ದಾರೆ, ಶಕ್ತಿ ಮತ್ತು ಶರಣ್ ಮತ್ತು ನಾನು ಆಡ್ತಾಯಿದ್ವಿ. ನೋಡಿ ಆಡ್ತಾಯಿದ್ವಿ ಇವಾಗ ಬೋರ್ ಆಯಿತು ಸ್ವಲ್ಪ ಬಿಟ್ಟೆ. ಪಾರ್ಕ್ ಒಂದು ರೌಂಡ್ ತಿರುಗಾಡಬೇಕು ಗೈಸ್. ನಾನು ಎಷ್ಟು ದಿವಸ ಆದಮೇಲೆ ಬರ್ತಿರೋದು ಈ ಪಾರ್ಕ್ಗೆ. ಸೊ ನೋಡ್ಬೇಕು ಹೆಂಗೆ ಮಾಡಿದ್ದಾರೆ ಈ ಪಾರ್ಕ್ ಅಂತ. ನೀನು ಬಾ, ಹೋಗ್ಬಿಟ್ಟು ಬರೋಣ ಈ ಪಾರ್ಕ್ ಸುತ್ತಾಡೋಣ. ಬಾರೋ ಗೈಸ್. ನನ್ನ ತಮ್ಮನೂ ಬರೋಲ್ಲ, ನನ್ನವನು ಬಿಡಲ್ಲ ಗೈಸ್. ವೆಲ್ಕಮ್ ಬ್ಯಾಕ್ ಟು ಅಣ್ಣನ ಯೂಟ್ಯೂಬ್ ಚಾನಲ್. ಇವತ್ತು ವಿಜಯಕ ಶಕ್ತಿಮಮ್ಮ ಇದು ಶಟಲ್ ಬ್ಯಾಟ್ ಆಡ್ತಾ ಗೈಸ್. ನನ್ನ ಜೊತೆ ಆಡ್ತಿದ್ದೆ, ಇವಾಗ ಅವ್ರ ಜೊತೆ. ಸೊ ಗೈಸ್, ಇದು ಬಂದ್ಬಿಟ್ಟು ಈ ಪಾರ್ಕು ನಾವು ಚಿಕ್ಕವರಿದ್ದಾಗ ಬರ್ತಿದ್ವಿ ಗೈಸ್ ಆಟ ಆಡೋಕ್ಕೆ ಎಲ್ಲ. ಇವಾಗ ಬಿಟ್ಬಿಟ್ಟಿದ್ದೀವಿ, ಬರೋದೇ ಇಲ್ಲ. ಯಾಕಂದರೆ ಫೋನು ಮನೇಲೇ ನೋಡ್ಕೊಂಡು ಕೂತಿರ್ತೀವಲ್ವ, ಅದಕ್ಕೆ. ಸೊ ನೋಡಿ ಗೈಸ್, ಇಷ್ಟು ಎಲ್ಲ ಮಾಡ್ತಾ ಇದ್ದಾರೆ, ರೆಡಿ ಮಾಡ್ತಿದ್ದಾರೆ. ಆದರೂ ಗೈಸ್ ಇಲ್ಲಿ ಹುಷಾರಾಗಿರಬೇಕು, ಯಾಕಂದರೆ ಇಲ್ಲಿ ಫೋನ್ಸ್ ಎಲ್ಲ ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಭಯ ನಮಗೆ. ಇವಾಗ ನಮ್ಮಪ್ಪ ಮಾತ್ರ ಮಾತಾಡ್ತಿದ್ದಾನೆ ಶಕ್ತಿ. ಸೊ ಆಮೇಲೆ ನೋಡಬೇಕು. ಇವಾಗ ಸದ್ಯಕ್ಕೆ ಆಡ್ತೀವಿ, ಆಮೇಲೆ ಸಿಗ್ತೀವಿ. ಓಕೆನಾ? ನಾವು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ಸಾಕಾಯಿತು ನನಗಂತೂ ಆಡಿದ್ದು, ಅದಕ್ಕೆ ನನ್ನ ತಮ್ಮ ಹೋಗೋಣ ಅಂತ ಹೇಳ್ದೆ, ಅದಕ್ಕೆ ಹೋಗ್ತಾಯಿದ್ದೀವಿ. ನೋಡಿ ಗೈಸ್, ಶರಣ್ ಶಟಲ್ ಬ್ಯಾಟ್ ಎಲ್ಲ ಹಿಡ್ಕೊಂಡು ಹೋಗ್ತಾಯಿದ್ದೀವಿ ಇವಾಗ ನಾವು. ನನ್ನ ತಮ್ಮ ಯಾವುದೋ ಮೂವಿ ನೋಡ್ತಾನಂತೆ ಗೈಸ್, ಅದಕ್ಕೆ ಮೂವಿ ನೋಡ್ತಾ ಅವನೇ ಆ ಫೋನಲ್ಲಿ. ಇವತ್ತು ತಂದು ಕಾಡ್ಕೊಂಡು ಈಗ ಹೋಗ್ತಾಯಿದ್ದೀವಿ. ತೋರಿಸ್ತೀವಿ ರೀ ಗೈಸ್ ಈ ಪಾರ್ಕ್ ಹೆಂಗಿದೆ ಅಂತ ನಿಮಗೂ. ನೋಡಿ ಏನು ಶರಣ್? ನೋಡಿ ಈ ಪಾರ್ಕ್. ಗೈಸ್ ಇವಾಗ ಮನೆಗೆ ಹೋಗ್ತಾಯಿದ್ದೀವಿ, ಉಲ್ಟಾ ಹೋಗ್ತಾಯಿದ್ದೀವಿ ನಾವು. ಅದಕ್ಕೋಸ್ಕರ ಮತ್ತೆ ಅದೇ ಬಂದಿರೋ ಪ್ಲೇಸಿಂದಾನೇ ಹೋಗ್ತಾಯಿದ್ದೀವಿ ಮನೆಗೆ. ಎರಡು ಗೇಟ್ ಇದೆ ಗೈಸ್ ಇಲ್ಲಿ. ಆ ಕಡೆ ಒಂದು, ಈ ಕಡೆ ಒಂದು. ಕಿಂಗ್ಡಮ್ ಮೂವಿ ನೋಡ್ಬೇಕಂತೆ ಗೈಸ್. ಸೊ ಗೈಸ್, ನಾವೀಗ ನಡ್ಕೊಂಡು ನಮ್ಮ ಮನೆಗೆ ಹೋಗ್ತಾಯಿದ್ದೀವಿ. ನೋಡಿ ಶರಣ್ ಬ್ಯಾಡ್ಮಿಂಟನ್ ಹಿಡ್ಕೊಂಡು ಇವ್ನು ಯಾವುದೋ ಮೂವಿ ನೋಡ್ತಾನಂತೆ ಗೈಸ್. ರೋಡೆಲ್ಲ ನೋಡ್ಕೊಂಡು ಬರ್ತಾರೆ ನೋಡಿ. ಅದೇ ಗೈಸ್, ನಾನು ನಡ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಬೈಕ್ ತರೋಣ ಅಂದ್ಕೊಂಡಿದ್ದೆ. ನಮ್ಮಪ್ಪ ನನ್ನ ನಮ್ಮಪ್ಪ ಬಿಟ್ಟು ಹೋದ್ರು ನಮ್ಮನ್ನ. ಸೊ ಇವಾಗ ನಾವು ನಡ್ಕೊಂಡು ಹೋಗ್ಬೇಕಲ್ವ, ನಡ್ಕೊಂಡು ಹೋಗ್ತಾಯಿದ್ದೀವಿ.
ಸೊ ಗೈಸ್ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ನಾಳೆ ಮತ್ತೆ ಸಿಗ್ತೀನಿ ಹೊಸ ಬ್ಲಾಗಲ್ಲಿ ಅಂತ ಇಷ್ಟ ಹೇಳ್ತಾ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟು ಮಾಡಿ ಗೈಸ್. ಅವನೇ ಹೇಳ್ತಾ ಇಲ್ಲ ಮುಗಿಸ್ತಾ. ಆಮೇಲೆ ಅಣ್ಣನ ಯೂಟ್ಯೂಬ್ ಶೇರ್ ಮಾಡಿ, ಅಣ್ಣನೇ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಬೇಕಂತೆ. ಬಾಯ್ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್ ಅಣ್ಣ, ಬಾಯ್ ಅಣ್ಣ. ಬಾಯ್.